ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮತ್ಸ್ಮಧ್ವವಿಜಯ ಷಷ್ಠ ಸರ್ಗದಲ್ಲಿ 16ನೇ ಶ್ಲೋಕ. ತತ್ಪ್ರಸಂಗಬಲತೋಖಿಲ ವಿದ್ಯಾ ಪಾಟವಂ ಹೃತುಹೃದಃ ಪ್ರತಿಬುದ್ಧ್ಯ ಆನಮನ್ ಸ ಬಹುಮಾನಮಮೀತಂ ಯಂ ನಮಂತಿ ಕಿಲ ನಾಕಿನಿಕಾಯಾಃ. ತತ್ಪ್ರಸಂಗಬಲತಃ ಅಖಿಲ ವಿದ್ಯಾ ಪಾಠವಂ ಹೃತುಹೃದಃ ಪ್ರತಿಬುದ್ಧ್ಯ ಆನಮನ್ ಸ ಬಹುಮಾನಂ ಅಮೀತಂ ಯಂ ನಮಂತಿ ಕಿಲ ನಾಕಿನಿಕಾಯಾಃ. ಅಮಿ ದ್ವಿಜಾಹ ಅಂದ್ರೆ ಆ ಬ್ರಾಹ್ಮಣರು, ತತ್ಪ್ರಸಂಗಸ್ಯ ಆ ಸೂಕ್ತದ ವ್ಯಾಖ್ಯಾನ ನಿಮಿತ್ತ ಆ ಪ್ರಸಂಗದ ಬಲದಿಂದ, ಸಾಮರ್ಥ್ಯಾತ್ ಬಲತಃ ಅಂದ್ರೆ ಸಾಮರ್ಥ್ಯದಿಂದ, ತತ್ ಸೂಕ್ತಾರ್ಥಕಥನ ಪ್ರಸಂಗ ಬಲಾದಿತ್ಯರ್ಥ. ಆ ಸೂಕ್ತದ ಅರ್ಥವನ್ನ ಆಚಾರ್ಯರು ಹೇಳಿದರು. ಆ ಒಂದು ಪ್ರಸಂಗದ ಬಲದಿಂದ ಪೃಥುಹೃದ ಅಂತ ಇದೆ ನೋಡಿ. ಪೃಥುಹೃದ ಅಂದ್ರೆ ಪೂರ್ಣಂ ಹೃದಯಸ್ಯ ತಸ್ಯ ಅಂದ್ರೆ ಶ್ರೀ ಪೂರ್ಣ ಪ್ರಜ್ಞಸ್ಯ ಅಂತ ಶ್ರೀಮನ್ ಮಧ್ವಾಚಾರ್ಯರ ಅಖಿಲ ವಿದ್ಯಾ ಪಾಠವಂ, ಅಖಿಲಾಸು ವಿದ್ಯಾಸು ಪಾಠವಂ, ಎಲ್ಲಾ ವಿದ್ಯೆಯಲ್ಲೂ ಕೂಡ ಚಾತುರ್ಯ ಇರುವುದನ್ನ ಪ್ರತಿಬುದ್ಧ್ಯ ಜ್ಞಾತ್ವ ಅಂತ ಅರ್ಥ. ಪ್ರತಿಬುದ್ಧ್ಯ ತಿಳಿದು, ನಾಕಃ ಅಂದ್ರೆ ಸ್ವರ್ಗ ಅಂತ ಅರ್ಥ. ಯೇಷಾಂ ಅಸ್ತೀತಿ ನಾಕಿನಃ ದೇವಾಃ, ಸ್ವರ್ಗದಲ್ಲಿ ಇರತಕ್ಕ ದೇವತೆಗಳು ಅಂತ ಅರ್ಥ. ದೇವತೆಗಳು ತೇಷಾಂ ನಿಕಾಯಾಹ, ನಿಕಾಯ ಅಂದ್ರೆ ಸಮೂಹ ಅಂತ ಅರ್ಥ, ದೇವತೆಗಳ ಸಮೂಹ. ಯಂ ನಮಂತಿ, ಯಾವ ಪೂರ್ಣಪ್ರಜ್ಞಾಚಾರ್ಯರನ್ನ ನಮಸ್ಕಾರ ಮಾಡುತ್ತಾರೋ, ಶ್ರೀಮಧ್ವಾಚಾರ್ಯಂ ಬಹುಮಾನೇನ ಅಂದರೆ ಆದರೇನ, ಸಹಿತಂ ಯಥಾ ಭವತಿ ತಥಾ, ಹಾಗೆ ಅಂತ ಅರ್ಥ. ಹೇಗೆ ಆದರದಿಂದ ದೇವತೆಗಳು, ಸ್ವರ್ಗಲೋಕದಲ್ಲಿ ಇರತಕ್ಕ ದೇವತೆಗಳು ಶ್ರೀಮನ್ ಮಧ್ವಾಚಾರ್ಯರನ್ನ ನಮಸ್ಕಾರ ಮಾಡ್ತಾರೋ, ಆದರ ಮಾಡ್ತಾರೋ, ತಥಾ ಹಾಗೆಯೇ ಆ ಕೇರಳ ದೇಶದಲ್ಲಿ ಇದ್ದ ಬ್ರಾಹ್ಮಣರು ಕೂಡ ಸಬಹುಮಾನಂ ಮಾನಮನ್ ಕಿಲ, ಬಹುಮಾನ ಪೂರ್ವಕ ಅಂದ್ರೆ ಆದರ ಪೂರ್ವಕ ಶ್ರೀಮನ್ ಮಧ್ವಾಚಾರ್ಯರಿಗೆ ನಮಸ್ಕಾರ ಮಾಡಿದರು, ಹಾಗೆ ಅಂತ ಅರ್ಥ. ಕಿಲ ಇತಿ ಪ್ರಸಿದ್ಧೌ, ಇದು ಪ್ರಸಿದ್ಧವಾದದ್ದು, ಹಾಗೆ ಅಂತ. ಸರ್ವಜ್ಞಕಲ್ಪ ರುದ್ರಾದಿ ವಂದಿತಸ್ಯ ಮಧ್ವಾಚಾರ್ಯಸ್ಯ ಪಾಂಡಿತ್ಯಂ ಅನ್ಯ ಮನುಷ್ಯ ವಂದ್ಯಂ ಕಿಂ ಅಪೂರ್ವಂ ಇತಿ ಭಾವಃ. ಸರ್ವಜ್ಞಕಲ್ಪರಾದ ರುದ್ರಾದಿ ದೇವತೆಗಳು ಶ್ರೀಮನ್ ಮಧ್ವಾಚಾರ್ಯರಿಗೆ ನಮಸ್ಕಾರ ಮಾಡುವಾಗ ಈ ಮನುಷ್ಯರು ನಮಸ್ಕಾರ ಮಾಡಿದ್ರು ಎಂಬ ಅದು ಏನು ಅಪೂರ್ವದ ಸಂಗತಿ ಇದು? ಏನು ಅಷ್ಟೇನು ಅಪೂರ್ವ ಅಲ್ಲ, ಆದ್ರೆ ದೇವತೆಗಳ ದೃಷ್ಟಿಯಿಂದ ಅಪೂರ್ವ ಅಲ್ಲ, ನಮ್ಮ ದೃಷ್ಟಿಯಿಂದ ಇದೆಲ್ಲ ಅಪೂರ್ವವಾದದ್ದು ಅಂತ ಅದರಿಂದ ಇದನ್ನ ದಾಖಲೆ ಮಾಡಿದ್ದಾರೆ, ಅಷ್ಟೇ, ಇನ್ನೇನಿಲ್ಲ. ತತ್ಪ್ರಸಂಗ ಬಲತೋಖಿಲ ವಿದ್ಯಾ ಪಾಠವಂ ಹೃತುಹೃದ ಪ್ರತಿಬುದ್ಧ್ಯ ಆನಮನ್ ಸ ಬಹುಮಾನಮಮೀತಂ ಯಂ ನಮಂತಿ ಕಿಲ ನಾಕಿನಿಕಾಯಾಃ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.